ಬಟ್ ಇತ್ತೀಚೆಗೆ ಬೆಳಕಿಗೆ ಯಾವಾಗ ಬಂತು ಅಂದರೆ ಎಲ್ಲ ವಿಡಿಯೋಗಳಲ್ಲಿ ಎಲ್ಲ ಬಂದು ಮೆಕಾಡೋಮಿಯಾ ಪ್ರತಿಯೊಬ್ಬರು ಮೆಕಾಡೋಮಿಯಾ ಅಂದರೆ ಬಟ್ ಏನು ಅಂತ ಗೊತ್ತಿಲ್ಲ. ನೇಪಾಳ ಬಾರ್ಡರ್ನೆಲ್ಲ ಆಗಿದೆ ಈ ಥರ ನಿಮಗೆ ಸ್ಲ್ಯಾಟ್ ಈಗ ಬರುತ್ತೆ, ಆ ಸ್ಲ್ಯಾಂಟ್ ಬರುತ್ತೆ. ಈ ಸ್ಲ್ಯಾಂಟ್ ಬಂದಾಗ ಏನಾಗುತ್ತೆ, ಅದನ್ನು ಒಡೆದೇ ಮಾಡಬೇಕಾಗತ್ತೆ, ವಿದ್ಯಾವಂತನಾಗಿರಬೇಕು. ಸೊ ಈಗ ಮುಂದೆ ಪರಿಸ್ಥಿತಿ ಎಲ್ಲರೂ ಬೆಳೆದಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲೇ ಉದ್ಭವ ಆಗುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ದಾಳಿಂಬೆ ಇತ್ತು, ವಸ್ತುರದಲ್ಲಿ ದಾಳಿಂಬೆ ತೊಗೊಂಬಂದ್ರು, ಮಾರ್ಕೆಟ್ ಅಲ್ಲೇ ಉತ್ಪತ್ತಿ ಆಯಿತು. ನಮ್ಮಲ್ಲಿ ತೆಂಗು ಮಾಡ್ರು ಇಲ್ಲೇ ಮಾರ್ಕೆಟ್ ಬಂತು, ಸರ್ಕಾರನೂ ಕೂಡ ಸಹಾಯ ಮಾಡುತ್ತೆ. ಆದರೆ ಈಗಿನ ಇದರಲ್ಲಿ ಕನಿಷ್ಠ ಒಂದು 10 ಕುಂಟೆಗೆ ಮಾಡ್ಕೊಳ್ಳೋದು ಉತ್ತಮ ಸರ್. ನಮಸ್ಕಾರ, ಬಾಸ್ವಾಲ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ರೈತರು ಕೃಷಿ ಮಾಡಿ ಗೆಲ್ಲಬೇಕು ಅಂದ್ರೆ ಒಂದೇ ಬೆಳೆಯನ್ನ ಆಯ್ಕೆ ಮಾಡಿಕೊಳ್ಳದೆ ಹೊಸ ಹೊಸ ಬೆಳೆಗಳನ್ನ ಬೆಳೆಯೋದರತ್ತ ಗಮನ ಹರಿಸಬೇಕು. ಆಗ ಮಾತ್ರ ಕೃಷಿಯಲ್ಲಿ ಒಳ್ಳೆ ಆದಾಯ ಗಳಿಸೋದಕ್ಕೆ ಸಾಧ್ಯ, ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರಿಗೆ ಒಳ್ಳೆ ಆದಾಯ ತಂದುಕೊಡಬಲ್ಲ ಒಂದು ಬೆಳೆಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಅದೇನೆ ಮೆಕಾಡೇಮಿಯಾ. ಎಸ್, ಪ್ರಪಂಚದ ದುಬಾರಿ ಡ್ರೈ ಫ್ರೂಟ್ ಅನ್ನೋ ಖ್ಯಾತಿ ಗಳಿಸಿರೋ ಈ ಬೆಳೆ ಈಗ ಟ್ರೆಂಡ್ನಲ್ಲಿದೆ. ನಮ್ಮ ರೈತರು ಈ ಟ್ರೆಂಡ್ ಅನ್ನ ಬಳಸ್ಕೊಂಡು ಮೆಕಾಡೇಮಿಯಾ ಬೆಳೆದ್ರೆ ಉತ್ತಮ ಆದಾಯ ಗಳಿಸಬಹುದು. ಹಾಗಿದ್ರೆ ಮೆಕಾಡೇಮಿಯಾ ಅಂದ್ರೆ ಏನು, ಈ ಕೃಷಿ ಮಾಡಿದ್ರೆ ರೈತರಿಗೆ ಏನ್ ಪ್ರಯೋಜನ ಆಗುತ್ತೆ ಅನ್ನೋದನ್ನ ಈ ಕೃಷಿ ಮಾಡಿ ಗೆದ್ದಿರೋ ಸಕ್ಸಸ್ ಆಗಿರೋ ಮಂಜುನಾಥ್ ಅವರೇ ಹೇಳ್ತಾರೆ. ಬನ್ನಿ ನೋಡೋಣ. ಸರ್, ಮೆಕಾಡೋಮಿಯಾ ಅಂತಕ್ಕಂಥದ್ದು ಇದರ ನಿಜವಾದ ಮೂಲ ಹೆಸರು ಆಸ್ಟ್ರೇಲಿಯನ್ ನಟ್ಸ್ ಅಂತ. ಇದು ಫಸ್ಟು ಈಗ ನಮ್ಮ ದೇಶದಲ್ಲಿ ಅನ್ನೋದಕ್ಕಿಂತ ಸೌತ್ ಆಫ್ರಿಕಾ ಮತ್ತು ಕೀನ್ಯಾ ಮತ್ತು ಆಸ್ಟ್ರೇಲಿಯಾ ಈ 3 ಕಂಟ್ರಿನಲ್ಲಿ ಅತಿ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಅಂದರೆ 1000 ಎಕರೆ 100 ಎಕರೆ ಅಂತಿಲ್ಲ. ಈ ಮೆಕಾಡೋಮಿಯಾನ ಈಗ ಹೆಂಗೆ ನಮ್ಮಲ್ಲಿ ಹೈನುಗಾರಿಕೆನ ನಮ್ಮಲ್ಲಿ 10-15 ಹಸು ಕಟ್ಕೊತೀವಿ, ಅವರು 1000 ಹಸುಗಳನ್ನ ಹೇಗೆ ಮಾಡ್ತಾರೆ, ಅದೇ ರೀತಿ ಮೆಕಾಡೋಮಿಯಾನ 1000 ಎಕರೆ ಮಾಡಿದ್ದಾರೆ ಅವರು. 1000 ಎಕರೆ 2000 ಎಕರೆ. ಅದರ ವಿಜುವಲ್ಸು ಕೂಡ ಯೂಟ್ಯೂಬ್ಗಳಲ್ಲಿದೆ. 2000 ಎಕರೆ 3000 ಅಂದರೆ ಆಮೇಲೆ ಯಾವ ಥರ ಮಾಡಿದ್ದಾರೆ ಮೆಕಾಡೋಮಿಯಾನ. ನಾವು ನಮ್ಮಲ್ಲಿ ಬಡ ರಾಷ್ಟ್ರ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, 100-200 ಗಿಡಗಳನ್ನು ಹಾಕ್ಕೊಂತೀವಿ. ನಮ್ಮ ಜೀವನ ನಾವೇನು ಯೋಚನೆ ಮಾಡೋದು, ಜೀವನ ಸಾಗಿಸ್ಲಿಕ್ಕೆ ಅಷ್ಟೇ. ಬಟ್ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮೆಕಾಡೋಮಿಯಾ ಅಂತಕ್ಕಂಥದ್ದು ಕಂಪನಿ, ಮೆಕಾಡೋಮಿಯಾ ಅಂತಕ್ಕಂಥ ಬೆಳೆ ಅಲ್ಲ. ಅಲ್ಲಿ ಮೆಕಾಡೋಮಿಯಾ 1000 ಎಕರೆಗಿದ್ರೆ ಒಂದು 50 ಎಕರೆಗೆ ಪ್ರೊಸೆಸಿಂಗ್ ಯೂನಿಟು. ನಮ್ಮಲ್ಲಿ ಹೇಗೆ ಗಾರ್ಮೆಂಟ್ಸ್ಗೆ 1000 ಮಹಿಳೆಯರು ಬಂದು ಹೋಗ್ತಾರೆ ಡೈಲಿ, ಅಲ್ಲಿ ಮೆಕಾಡೋಮಿಗೆ 1000 ಮಹಿಳೆಯರು ಬಂದು ಪ್ರತಿದಿನ ಪ್ರೊಸೆಸಿಂಗ್ ಒಂದು ಬ್ಯಾಚ್ ಇದ್ದರೆ ಪ್ಯಾಕಿಂಗ್ ಒಂದು ಬ್ಯಾಚ್ ಇರುತ್ತೆ, ಅದಕ್ಕೆ ಲೇಬಲಿಂಗ್ ಒಂದು ಬ್ಯಾಚ್ ಇರುತ್ತೆ. ಈ ಥರ ಪ್ರೊಸೆಸಿಂಗ್ ಯೂನಿಟ್ಗಳೇ 1000 ಇದೆ. ಈ ಮೆಕಾಡೋಮಿಯಾ ಅಂತಕ್ಕಂಥದ್ದು ಫಸ್ಟ್ ಇಂಡಿಯಾಗೆ ಯಾರು ತಂದರು ಅಂತ ಇನ್ನೂ ಈಗ ನಾನು ಅಂತ ಏಕಾಏಕಿ ಕೇಳಲಿಕ್ಕಾಗಲ್ಲ. ಅದಕ್ಕೆ ಯಾರು ತಂದಿರಂತಲೇ ಐಡಿಯಾ ಇಲ್ಲ. ನನಗಿಂತ ಹಿರಿಯರು ಇರ್ಬೋದು, ತುಂಬ ಜನ ತಂದಿರ್ಬೋದು. ಬಟ್ ಇತ್ತೀಚೆಗೆ ಬೆಳಕಿಗೆ ಯಾವಾಗ ಬಂತು ಅಂದರೆ ಎಲ್ಲ ವಿಡಿಯೋಗಳಲ್ಲಿ ಎಲ್ಲ ಬಂದು ಪ್ರತಿಯೊಬ್ಬರು ಮೆಕಾಡೋಮಿಯಾ ಅಂದರೆ ಬಟ್ ಏನು ಅಂತ ಗೊತ್ತಿಲ್ಲ. ಅದೇ ಸರ್, ಇದು ಮೆಕಾಡೋಮಿಯಾ ಅಂತಕ್ಕಂಥದ್ದು ಅರ್ಥ ಆಗ್ಲಂಗೆ ಹೇಳಬೇಕು, ಒಂದು ಡ್ರೈ ಫ್ರೂಟ್. ಈಗ ನಮ್ಮ ಭಾರತದಲ್ಲಿ ತೀರಾ ಕಮ್ಮಿ ಡ್ರೈ ಫ್ರೂಟ್ ಅಂದರೆ ಒಣ ದ್ರಾಕ್ಷಿ ಒಂದು 80 ರೂಪಾಯಿ 100 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಅದರ ಮೇಲೆ ನಾವು 2ನೇ ಹಂತಕ್ಕೆ ಹೋದಾಗ ಗೋಡಂಬಿ, ಅಂಜೂರ, ಬಾದಾಮಿ, ಪಿಸ್ತಾ. ಪ್ರಪಂಚದಲ್ಲಿ ಕಾಸ್ಟ್ಲಿಯೆಸ್ಟ್ ಡ್ರೈ ಫ್ರೂಟ್ ಅಂದರೆ ವರ್ಲ್ಡ್ ಕಾಸ್ಟ್ಲಿಯೆಸ್ಟ್ ಡ್ರೈ ಫ್ರೂಟ್ ಮೆಕಾಡೋಮಿಯಾ. ಅಂದರೆ ಮೆಕಾಡೋಮಿಯಾನ ಏನು ಗೊತ್ತಿಲ್ಲ ಅಂದರೆ, ನಮ್ಮ ಜನಗಳಿಗೆ ಕೊಂಡುಕೊಳ್ತಕ್ಕಂಥ ಪಾಪ ಶಕ್ತಿ ಇಲ್ಲ. ಅದು ಮೇಯ್ನ್ ಆಗಿರ್ತಕ್ಕಂಥದ್ದು. ಈ ಮೆಕಾಡೋಮಿ ಕೊಬ್ಬರಿ ಎಣ್ಣೆ ಕೆಜಿ 100 ರೂಪಾಯಿ. ಮೆಕಾಡೋಮಿ ಆಯಿಲ್ ಇದೆ, ಮೆಕಾಡೋಮಿ ಆಯಿಲ್ ಇಲ್ಲ ಅಂತಲ್ಲ. 4000-5000 ಲೀಟರ್ ಇದ್ದಾಗ ಪ್ರತಿದಿನ ಈಗ ಎಲ್ಲರೂ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಶಕ್ತಿ ಇದ್ರೆ ಎಲ್ಲರೂ ಮೆಕಾಡೋಮಿ ಆಯಿಲ್ ಯೂಸ್ ಮಾಡಿರೋದು. ಆಗಿರ್ತಕ್ಕಂಥ ಪ್ರಾಬ್ಲಮ್ ಇದು ಸರ್. ಮೆಕಾಡೋಮಿ ನಮ್ಮ ಕೆಪಾಸಿಟಿ ಸಾಮರ್ಥ್ಯ ಇಲ್ಲದ್ರಿಂದ ಮೆಕಾಡೋಮಿ ಇಂಟ್ರೊಡ್ಯೂಸ್ ಆಗಿಲ್ಲ. ಇದು ಮೇನ್ ಇರ್ತಕ್ಕಂಥದ್ದು ಸರ್ ಮೆಕಾಡೋಮಿಯಾ. ನೀವು ಮೆಕಾಡೋಮಿ ಬೆಳೆಯುವಂತ ಯಾವ್ದಾರ ರಾಷ್ಟ್ರಕ್ಕೆ ವಿಸಿಟ್ ಮಾಡಿದ್ದೀರಾ? ತುಂಬಾ ಮಾಡಿದ್ದೀನಿ ಸರ್. ಅದ್ರ ವಿಡಿಯೋಗಳು ಇದೆ, ನಾನು ನಿಮ್ಗೆ ಕೊಡ್ತೇನೆ ಬೇಕಾರೆ. ತುಂಬಾ ಊರುಗಳಿಗೆ, ನೇಪಾಳ, ಮಯನ್ಮಾರು, ಭೂತಾನು, ಈ ಥರ ಸುಮಾರು ಕಂಟ್ರಿಗಳಿಗೆ ಹೋಗಿದ್ದೀನಿ. ಬೆಳೆದಿದ್ದಾರೆ ಅಲ್ಲಿ. ನಾನು ಸೇಮ್ ಅಲ್ಲಿ ಸೂರ್ಯಕುಮಾರ್ ರಾಥೋಡ್ ಅಂದ್ಬಿಟ್ಟು ಒಬ್ಬರನ್ನ ಇಂಟರ್ವ್ಯೂ ಮಾಡಿದ್ದೆ. ಸುಮಾರು ಜನ ಇಂಟರ್ವ್ಯೂ ಮಾಡಿ ಅವ್ರ ಹತ್ರನೂ ಕೂಡ ಮಾತಾಡಿದ್ದೆ. ಏಕೆಂದರೆ ನಮಗೆ ಲಾಸ್ ಆಗ್ಬಿಡುತ್ತೆ ನಮ್ಮ ಬೈಕೆ. ಸರ್, ಎಷ್ಟು ಟೆಂಪ್ರೇಚರ್ ಬರುತ್ತೆ, ಯಾವ ವೆರೈಟಿನ ಹಾಕಬೇಕು, ಏನಾಗುತ್ತೆ ಅಂದಾಗ ಈಗ ಮಾವು ಅಂತಿದಂಗೆ ಏನು ಮಾಡ್ತಾರೆ, ರಪ್ಪನ ಮಾವು ಎಲ್ಲ ಹಾಕ್ಬಿಡ್ತಾರೆ. ನೀಲಮ್ಮು 30 ರೂಪಾಯಿ ಸಸಿ, ನಾವು ಮಲ್ಲಿಕಾ ಅಂತ ಹೋದಾಗ 300 ರೂಪಾಯಿ ಸಸಿ ಆಗುತ್ತೆ. ಸೊ ಯಾವ್ದು ಬೆಳಿಬೇಕು ಅಂತ ನೋಡ್ಬೇಕು. ಎಲ್ಲ ಮಾವು ಬರುತ್ತೆ. ಅದಕ್ಕೆ ಈಗ ನಾನು ಕೂಡ 0 ಆಗಿದ್ದೆ ಸರ್ ಅವತ್ತು. ಅವ್ರ ಹತ್ರ ಮಾತಾಡಿ ಹೇಗೆ ಮಾಡಬೇಕು, ಯಾವ್ದು ಅವ್ರು ಹೇಳ್ಕೊಟ್ರು, ಯಾವ ಥರ ಬರುತ್ತೆ, ಹೇಗೆ ಬರುತ್ತೆ ಅಂತ. ನಾನು ಕೂಡ ಅವ್ರ ಹತ್ರ ಕಲ್ತ್ಕೊಂಡು ವಿಸಿಟ್ ಮಾಡಿರೋದು ಸರ್. ನನಗೆ ಮೆಕಾಡೋಮಿಯಾ ಬೆಳಿಬೇಕು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರಲಿಲ್ಲ ಸರ್. ನನಗೆ ಒಂದು ಆಸೆ ಏನಿತ್ತು ಅಂದರೆ, ಈಗ ನಮ್ಮ ಪ್ರಪಂಚದಲ್ಲಿ, ಇಂಡಿಯಾದಲ್ಲ ಇಡೀ ಪ್ರಪಂಚದಲ್ಲಿ 3600ರಿಂದ 3700 ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ
ಒಂದು 3,500 ಸ್ಪೇಸಸ್ ಫ್ರೂಟ್ಸ್ ಅವೈಲಬಲ್ ಇದೆ. ಹಣ್ಣು ವೆರೈಟಿ ಇದೆ. ಅಷ್ಟು ಹಣ್ಣುಗಳನ್ನು ಒಂದೇ ಜಾಗಕ್ಕೆ ತರಬೇಕು ಅಂತ ಹಠ ಇತ್ತು ನನಗೆ. ಅಂದರೆ ಜನ ಬಂದರೆ ಎಲ್ಲ ದೇಶದ ಗಿಡನೂ ಒಂದೇ ಜಾಗದಲ್ಲಿ ನೋಡಬೇಕು. ಈಗ ನಾವು ಆಪಲ್ ನೋಡ್ಬೇಕಾದ್ರೆ ಜಮ್ಮು ಕಾಶ್ಮೀರ ಹಿಮಾಚಲ್ ಪ್ರದೇಶಕ್ಕೆ ಹೋಗಬೇಕು, ಮಾವು ನೋಡ್ಬೇಕಾದ್ರೆ ಕರ್ನಾಟಕಕ್ಕೆ ಬರಬೇಕು, ಲಿಚ್ಚಿ ನೋಡ್ಬೇಕಾದ್ರೆ ಪಶ್ಚಿಮ ಬಂಗಾಳಕ್ಕೆ ಹೋಗಬೇಕು. ಸೊ ಬೇಡ, ಎಲ್ಲನೂ ಒಂದೇ ಥರ ತಂದುಬಿಡೋಣ ಅಂದ್ಬಿಟ್ಟು ಕೆಲವೊಂದು ಈಗ ಒಂದು 500-600 ವೆರೈಟಿ ಹಣ್ಣು ನನ್ನ ಹತ್ರ ಇದೆ ಸರ್. ಸೊ ತಂದಿದ್ದೀನಿ, ಕೆಲವೊಂದು ಫೇಲು ಕೂಡ ಆಗಿದ್ದೀನಿ. ಏಕೆ ಈ ಎನ್ವೈರನ್ಮೆಂಟ್ಗೆ ಬರಲ್ಲ. ಸೊ ಅಲ್ಲಿಗೆ ನಾನು ಫೇಲ್ ಆಗಿರ್ಬೋದು, ಬಟ್ ನನಗೆ ಒಬ್ರಿಗೆ ಹೇಳೋದಕ್ಕೆ ಅರ್ಥ ಆಯಿತು, ಇದನ್ನು ಹಾಕಬೇಡಿ, ಇದು ನಾನು ಟ್ರೈ ಮಾಡೀನಿ ಬರ್ತಾ ಇಲ್ಲ ಅಂತ. ಆಗ ಬೈ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈಗ ನೀವೆಲ್ಲರೂ ಹೋದಾಗ ಏನಾಗುತ್ತೆ, ಏನೋ ಒಂದು ಗಿಡ ಕೊಟ್ಟಾಗ ನಾನು ಒಂದು ದೇಶಕ್ಕೆ ಹೋದಾಗ ಏನಾಯಿತು, ಹಣ್ಣಿನ ಗಿಡ ಸರ್ ನಿಮ್ಮ ಹತ್ರ ಯಾವುದು ಇದೆ, ನನ್ನ ಹತ್ರ ಒಂದು 20 ವೆರೈಟಿ ಇದೆ ಅಂತಾರೆ. ನಾನು ಯಾವುದು ಏನು ಅಂತ ಕೇಳಲ್ಲ ಸರ್, ನನ್ನ ಹತ್ರ ಯಾವುದಿಲ್ಲ ನೋಡಿ, ನಾನು ಲೀಸ್ಟ್ ಮಾಡ್ಕೊಂಡು ಪರ್ಸಲ್ ಇಟ್ಕೊಂಡು ಆ ಲೀಸ್ಟ್ ಅವ್ರಿಗೆ ಕೊಡ್ತಿದ್ದೆ. ಸರ್ ಈ ಲೀಸ್ಟಲ್ಲಿ ಯಾವುದಿಲ್ಲ ಅದನ್ನು ಕೊಡಿ ಅಂತ. ಅವ್ರು ಏನು ಮಾಡೋರು, ಸರ್ ನಿಮ್ಮ ಹತ್ರ ಇರೋ ಲೀಸ್ಟ್ ಬಿಟ್ಟು ನನ್ನ ಒಂದು 5 ವೆರೈಟಿ ಇದೆ ಕೊಡಿ ಅಂತ. ಆಗ 2 ಗಿಡ ಕೊಟ್ಟಿದ್ರು ಇವರು, ಮೆಕಡೋಮಿಯನ, ಮಲೇಷ್ಯಾದ. 2 ಗಿಡ ಕೊಟ್ಟಿದ್ರು. ಆ 2 ಗಿಡ ನಾನೇನು ಮಾಡಿ, ನನಗೆ ಇದೇನು ಎತ್ತ ಏನೂ ಗೊತ್ತಿಲ್ಲ ಸರ್, ತೊಗೊಂಬಂದು ಇಟ್ಟಿದ್ದೆ. ಇಟ್ಟಾಗ ಏನಾಯಿತು, ಒಂದಿನ ಈ ಸೆಕ್ರೆಟರಿಯೇಟ್ ಆಫೀಸಲ್ಲಿ ಯಾರೊಬ್ರು ಕೆಲಸ ಮಾಡೋ ಗೌರ್ಮೆಂಟ್ ಎಂಪ್ಲಾಯ್ ಬಂದ್ಬಿಟ್ಟು ಅವ್ರ ವೈಫ್ಗೆ ಕರೆ ತೋರಿಸ್ಬಿಟ್ಟು, ಇದೇನು ಗಿಡ ಗೊತ್ತೇನೆ ನಿನಗೆ ಅಂದರು. ನನಗೆ ಸುಮ್ಮನೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದೆ. ಇದು ಗೊತ್ತಾ ನಿಂಗೆ ಆಸ್ಟ್ರೇಲಿಯಾದಲ್ಲಿ ನಾನು ಮೆಕಡೋಮಿಯಾ ಕೊಟ್ಟಿದ್ದೆ ಗೊತ್ತಾ, ವರ್ಲ್ಡ್ ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ ಇದು, ಈ ಗಿಡ ಕಂಡಿಡಿ. ಅವ್ರು ನನಗೆ ಹೇಳಿದ್ರು, ಸರ್ ಇದು ಏನು ಸರ್ ಇದೆ ಅಂದೆ. ಈ ಥರ ಮಂಜು ಹಿಂಗೆ ನಿನಗೆಲ್ಲಿ ಸಿಕ್ಕ ಗಿಡ ಅಂದರು. ಸರ್ ಅನ್ಎಕ್ಸ್ಪೆಕ್ಟೆಡ್ ಬಂದಿದೆ ಸರ್ ಇದು ಅಂದೆ. ಇದು ಗೊತ್ತಿಲ್ಲ ಸರ್. 2ರಲ್ಲಿ ಒಂದು ಅವ್ರು ತೊಗೊಂಡ್ರು, ಒಂದು ಇಲ್ಲಿಂದ ಒಂದು 7 ಕಿಲೋಮೀಟರ್ ದೂರ ಸರ್, ಕೆರಗೋಡಿ ರಂಗಾಪುರ ಅಂತ. ಅವ್ರು ತೊಗೊಂಡೋಗ್ಬಿಟ್ಟು ಅವ್ರ ವೈಫ್ ನನಗೆ ಅವ್ರು ಹೇಳಿದ್ರು, ಮಂಜು ಇದು ಕೆಜಿಗೆ 5,000-6,000 ಇದೆ ಅಂತ. ಆವಾಗ ನನಗೆ ನನಗೆ ಗಿಡಗಳ ಮೇಲೆ ಆಸಕ್ತಿಯಿಂದ ಅವತ್ತಿಂದ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ 5 ಹುಡುಕ್ತೆ ಅವ್ರು ಹೇಳಿದ್ದು ನಿಜ ಅನ್ನಿಸ್ತು. ಬಟ್ ಗಿಡ ಸಿಗಲಿಲ್ಲ, ಗಿಡ ಅವೈಲಬಿಲಿಟಿ ಇಲ್ಲ. ಅವಾಗ ಏನು ಮಾಡಿದೆ, ಪ್ರತಿ ಎಲ್ಲ ದೇಶಗಳಲ್ಲಿ ನಮ್ಮ ಸ್ನೇಹಿತರುಗಳನ್ನ ಅವೈಲಬಿಲಿಟಿ ಇರಲಿಲ್ಲ ಸರ್. ಎಷ್ಟು ವರ್ಷದ ಹಿಂದೆ ಸರ್ ಸುಮಾರು 6-7 ವರ್ಷ ಹಿಂದೆ ಸರ್. 6-7 ವರ್ಷ ಹಿಂದೆ ಸರ್. ಸೊ ಅವಾಗ ಹುಡುಕ್ತಾ ಹೋದಾಗ ಇದನ್ನ 200 ಗಿಡ ಆಯಿತು, 300 ಆಯಿತು, 500 ಆಯಿತು. ಈಗ 5 ಎಕರೆ 10 ಎಕರೆ ಈ ಥರ 10 ಎಕರೆ 15 ಎಕರೆ ತನಕ ಮೆಕಡೋಮಿಯಾ ಮಾಡಿದ್ದೀವಿ. ಹೌದು ಸರ್. ಬೇರೆಯವ್ರಿಗೂ ಸಸಿ ಮಾಡಿ. ಹೌದು ಸರ್, ಹೌದು, ಬೇರೆಗೂ ಸಸಿ ಮಾಡಿ ವೆರೈಟಿಗಳನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಈ ಥರ ಇದರಲ್ಲಿ ಇಂಥ ವೆರೈಟಿನೇ ಇದೆ ನೋಡಿ ಎಲ್ಲ ಬಿಡ್ತಾ ಇದೆ ನಿಮ್ಮ ಮೆಕಡೋಮಿಯಾ. ಮೆಕಡೋಮಿಯಾ ಎಲ್ಲ ಬಿಡ್ತಾ ಇದೆ ಸರ್. ಎಷ್ಟು ವರ್ಷದಿಂದ ನೀವು ಫಸಲು ತೆಗಿತಾ ಇದ್ದೀರಿ ಸರ್? ಒಂದು 2 ಇಯರ್ಸ್. ಬಟ್ ಆದರೆ ನಾವು ಕ್ವಿಂಟೋಲ್ ಗಟ್ಟಲೆ ಏನು ಬರ್ತಾ ಇಲ್ಲ ಸರ್. ಕ್ವಿಂಟೋಲ್ ಗಟ್ಟಲೆ ನಾವು ಮಾರೋವಷ್ಟು ಬರ್ತಾ ಇಲ್ಲ, ನಮಗೆ ಸಸಿ ಮಾಡಲಿಕ್ಕೆ ಬರ್ತಾ ಇದೆ. ಒಂದು ಎರಡನೇದು, ಒಂದೊಂದು ಗಿಡದಲ್ಲಿ 1 kg, ಅರ್ಧ kg, 1/4 kg, ಸುಮ್ಮನೆ ನಾವು 20-30 kg. ಬಟ್ ಆದರೆ 50 ಕ್ವಿಂಟೋಲ್ ಗಟ್ಟಲೆ ಬಂದಿರತಕ್ಕಂಥ ಮರಗಳು ನಾನು ನೋಡಿದ್ದೀನಿ. ಸಾಧಕ ರೈತ ಮಂಜುನಾಥ್ ಹೇಳ್ತಿರೋದನ್ನ ನೋಡಿದ್ರಲ್ಲ, ಮೆಕಡೇಮಿಯಾಕ್ಕೆ ಇರೋ ಬೇಡಿಕೆ ಎಷ್ಟು ಅಂತ. ಹಾಗಿದ್ರೆ ಇದನ್ನ ಬೆಳೆಯೋದು ಹೇಗೆ ಅನ್ನೋದನ್ನ ನೀವು ತಿಳಿದುಕೊಳ್ಳೇಬೇಕು. ನಿಮಗೆ ಬೇರೆ ಬೇರೆ ರೀತಿಯ ಕೃಷಿ ಅಥವಾ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಬೇಕು, ವೈಯಕ್ತಿಕ ಹಣಕಾಸಿನ ಬಗ್ಗೆ ತಿಳ್ಕೋಬೇಕು ಅಂದರೆ ಈಗಲೇ ಬಾಸ್ವಾಲಾ ಆ್ಯಪನ್ನು ಡೌನ್ಲೋಡ್ ಮಾಡಿ. ಇಲ್ಲಿ ಬಿಸ್ನೆಸ್, ಕೃಷಿ, ವೈಯಕ್ತಿಕ ಹಣಕಾಸಿಗೆ ಸಂಬಂಧಿಸಿದಂತೆ 500ಕ್ಕೂ ಹೆಚ್ಚು ಕೋರ್ಸ್ಗಳಿವೆ. ಅದು ಕೂಡ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ಕಂಪ್ಲೀಟ್ ಆಕ್ಸೆಸ್ ಪಡಿಬಹುದು. ಯಾರು ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಹೇಳ್ಕೊಡ್ತಾರೆ. ಚಾನೆಲ್ ಬಯೋದಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಹಾಗಿದ್ರೆ ಬನ್ನಿ, ಮೆಕಡೇಮಿಯಾ ಬೆಳೆಯೋದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದನ್ನ ಮಂಜುನಾಥ್ ಅವರಿಂದನೇ ತಿಳಿದುಕೊಳ್ಳೋಣ. ಸರ್, ನಾನು 2 ಕಡೆ ನೋಡಿದಾಗೆ, ಒಂದು ಸಮತಟ್ಟಾದ ಭೂಮಿಯಲ್ಲಿ ಎಲ್ಲ ಕಡೆ ಮಾಡಿದ್ದೇವೆ. ಎರಡನೇದಾಗಿ ಕೆಲವರು ಕೇಳೋದಂದ್ರೆ ಅಡಿಕೆ ಮಧ್ಯೆ ಬರುತ್ತಾ, ತೆಂಗು ಮಧ್ಯೆ ಬರುತ್ತಾ ಅಂತ. ಅಂತರ್ಬೆಳೆಯಾಗಿ 2 ಕಡೆನೂ ಬಂದಿದೆ. ಅಡಿಕೆನಲ್ಲಿ ಮಧ್ಯದಲ್ಲಿ ಹಾಕಿಲ್ಲ, ಬಾರ್ಡರ್ನಲ್ಲಿ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ತೆಂಗು ಮಧ್ಯದಲ್ಲಿ ತುಂಬ ಹಾಕಿದ್ವಿ, ಇದೇ ಥರ ಬಂದಿದೆ. ಆಮೇಲೆ ನೀವು ಭೂಮಿ ಕೇಳಿರಲ್ಲ, ಸಮತಟ್ಟಾದ ಭೂಮಿನ ನಾನು ಎಲ್ಲ ಕಡೆ ಪ್ರಯತ್ನ ಪಟ್ಟಿರೋದು. ಆದರೆ ಬೇರೆ ದೇಶದಲ್ಲಿ ನಾನು ಭೂತಾನಲ್ಲಿ ನೋಡಿದಾಗ ಅಲ್ಲಿ ಭೂಮಿಯನ್ನು ಸಮತಟ್ಟಾದ ಭೂಮಿ ಕಡಿಮೆ. ನೇಪಾಳ ಬಾರ್ಡರ್ನೆಲ್ಲ ಆಗಿದೆ, ಈ ಥರ ನಿಮಗೆ ಸ್ಲ್ಯಾಂಟ್ ಈಗ ಬರುತ್ತೆ, ಆ ಸ್ಲ್ಯಾಂಟ್ ಬರುತ್ತೆ. ಈ ಸ್ಲ್ಯಾಂಟ್ ಬಂದಾಗ ಏನಾಗುತ್ತೆ, ಅದನ್ನು ಒಡೆದೇ ಮಾಡಬೇಕಾಗತ್ತೆ. ನಾವು ಮೆಕಡೋಮಿಯಾನ ಮಾಡ್ಬೇಕಾದ್ರೆ ಈಗ ಇದು ಮರ ಬರುತ್ತಲ್ಲ, ಈ ಮರಗಳೆಲ್ಲ ಬಂದಾಗ ಏನಾಗುತ್ತೆ, ನಿಮಗೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅಂತ ನನ್ನ ಭಾವನೆ. ಸುಮ್ಮನೆ ನಾವು ಹೇಳೋದಲ್ಲ. ಈಗ ಆದಷ್ಟು ಸಮತಟ್ಟಾದ ಭೂಮಿಗೆ ಹಾಕೋದೇ ಉತ್ತಮ ಸರ್. ನಾವು ದಿಬ್ಬಗಳಿಗೆಲ್ಲ ಇದನ್ನು ಸೂಟ್ ಮಾಡಲಿಕ್ಕೆ, ಯಾಕೆಂದರೆ ದಿಬ್ಬಗಳಿಗೆ ಹಾಕ್ತೀವಿ ಅಂದ್ಕೊಳ್ಳಿ, ಸಸಿ ನಿಲ್ಲುತ್ತೆ. ಮರ ದಪ್ಪ ಸೈಜ್ ಆಗ್ತಾ ಮಣ್ಣಿನ ಸವಕಳಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅವಾಗ ಏನಾಗುತ್ತೆ, ಮರದ ವೆಯ್ಟ್ ಜಾಸ್ತಿ ಆಗುತ್ತೆ, ಭೂಮಿ ಭಾರ ಕಮ್ಮಿ ಆದಾಗ ಏನಾಗುತ್ತೆ, ಒಂದು 10 ವರ್ಷ 15 ವರ್ಷ 20 ವರ್ಷ ಆದಮೇಲೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಈಗ ಸ್ಲ್ಯಾಂಟ್ ಇದ್ರೆ ಬೇಡ, ಖಂಡಿತ ಬೇಡ ಸರ್. ಸಮತಟ್ಟಾದರೆ ಉತ್ತಮ. ಇಲ್ಲ ಸ್ಲ್ಯಾಂಟ್ ಇದ್ದು ಕೂಡ ಹಾಕಬೇಕು. ಭೂತಾನಲ್ಲಿ ಅದೇ ಸರ್ ಮಾಡಿದ್ದು. ಈಗ ಏನು ಸ್ಲೈಡ್ ಈ ಥರ ಇದೆ, ಅಲ್ಲಿ ಮೆಟ್ಲು ಟೈಪ್ ಮಾಡಿದ್ದಾರೆ. ಮೆಟ್ಲು ಥರ ಅದನ್ನು ಹೊಡೆದ್ಬಿಟ್ಟು 4 ಅಡಿ ಅಗಲ ಮಾಡೋದು.
ಆಗ ಸಮತಟ್ಟ ಆಗುತ್ತೆ. ಆ 4 ಅಡಿಗೆ ನಾಟಿ ಮಾಡೋದು, ಮತ್ತೆ ಹೇಗೆ 4 ಅಡಿ ಹೊಡೆಯೋದು. ಈ ಥರ ಹೇಗೆ ಟಿ ಎಕ್ಸ್ಟೇಟ್ಗಳನ್ನು ಹೇಗೆ ಸ್ಟೆಪ್ ಮಾಡ್ಕೊಂಡಿದಾರೋ ಅಲ್ಲೂ ಕೂಡ ಅದೇ ರೀತಿ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಅಲ್ಲಿಗೇನಾಯಿತು, ಅವ್ರು ಹಾಗೆ ಉಣ್ಬೋದಿತ್ತು, ಆದರೆ ಹಾಗೆ ಉಣಿಲ್ಲ ಅವರು. ಸೊ ಅದು ಸ್ಟೆಪ್ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬೇಕಾದ್ರೆ ಇದು ಪಕ್ಕ ಸಮತಟ್ಟಾದ ಒಂದು ಭೂಮಿಗೆ ಬರುತ್ತೆ. ಒಂದು ಎರಡನೇದು ಅಲ್ಲೂ ಕೂಡ ನೋಡಿದೆ, ಈಗ ಒಂದು ರಾಜ್ಯ ಅಥವಾ ಒಂದು ದೇಶ ಅಂದಮೇಲೆ ಕೆಲವು, ಈಗ ಉದಾಹರಣೆಗೆ ಕೆಲವು ಕಡೆ ಕೋಲ್ಡ್ ತುಂಬ ಇರುತ್ತೆ, ಕೆಲವು ಕಡೆ ಬಿಸಿಲು ಇರುತ್ತೆ. ನಮ್ಮಲ್ಲಿ ಮಂಗಳೂರಿಗೆಲ್ಲ ಈ ಕಡೆ ಎಲ್ಲ ಹೋದಾಗ ಸ್ವಲ್ಪ ಕೋಲ್ಡ್, ಮಲೆನಾಡು ಕೋಲ್ಡ್ ಬರುತ್ತೆ. ಅಲ್ಲೂ ಕೂಡ ಕೆಲವು ಏರಿಯಾದಲ್ಲಿ ಏನು ಕೋಲ್ಡ್ ಏರಿಯಾದಲ್ಲಿ ಮೆಕಡೋಮಿಯಾ ಬೆಳೆದಿಲ್ಲ, ಬೆಳೆದಿಲ್ಲ. ನಾನು ಅಲ್ಲಿ ಕೇಳಿದಾಗ ಇಲ್ಲ, ಆ ಕಡೆ ಬರಲ್ಲ, ಈಸ್ಟ್ ಬರಲ್ಲ, ವೆಸ್ಟಿಗೆ ಬರುತ್ತೆ, 0 ಕಿಲೋಮೀಟ್ರಿಗೆ ಬರಲ್ಲ, ಅವ್ರದ್ದೊಂಥರ 0 ಕಿಲೋಮೀಟ್ರಿಗೆ ಆ ಕಡೆ ಬರಲ್ಲ, ನಮ್ಗೆ ಈ ಕಡೆ ಬರುತ್ತೆ. ಸೊ ಅಲ್ಲಿ ಕನ್ಫರ್ಮ್ ಆಗಿದೆ ಅಂದರೆ ಇದ್ರ ಟೆಂಪರೇಚರ್ 30 ಮೇಲೆ ಇದ್ರೇ ಮೆಕಡೋಮಿಯಾ ಸೂಟೇಬಲ್ ಅನ್ನೋದು ಒಂದು ಗೊತ್ತಾಯಿತು. ಭೂಮಿನೂ ಸಮತಟ್ಟಾಗಿದ್ರೆ ಉತ್ತಮ ಸರ್, ಖಂಡಿತ ಸರ್. ನೀವು ನಾಟಿ ಮಾಡಿದಾಗ ಸಮತಟ್ಟಲ್ಲೇ ಮಾಡಿ, ಖಂಡಿತವಾಗಿ ಸರ್, ಖಂಡಿತವಾಗಿ ಸಮತಟ್ಟಲ್ಲೇ ಮಾಡಿದ್ರೆ ವಂಡರ್ಫುಲ್ ಸರ್. ಸೊ ಈಗ ಮಿನಿಮಮ್ ಆಗಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಜಾಗದಲ್ಲಿ ಸ್ಟಾರ್ಟ್ ಮಾಡ್ಬೋದು ಮೆಕಡೇಮಿಯಾ ಸರ್? ನಾನು ಹೇಳೋದೇನೆಂದರೆ ಕನಿಷ್ಠ ಮಾಡ್ತೀವಿ ಅಂದ್ರೂ ಈಗ ಕಮ್ಮಿ ಮಾಡಿದಾಗ ಏನಾಗುತ್ತೆ, ರೈತ ಮಾರ್ಕೆಟಿಂಗ್ ಸಮಸ್ಯೆ ಆಗುತ್ತೆ. ಈಗ 20 kg 30 kg ಬರುತ್ತೆ, ಎಲ್ಲೋ 200-300 ರಾಜಧಾನಿ ತೊಗೊಂಡೋಗ್ಬೇಕಾಗುತ್ತೆ, ತೊಗೊಂಡೋಗ್ಲಿಕ್ಕೆ ಬೇಜಾರು. ಆಗೇನಾಗುತ್ತೆ, ಕೇಳಿ ಬೆಲೆ ಕೊಡ್ತಾನೆ. ಅತಿ ಹೆಚ್ಚಾಗಿ ಮಾಡಿದಾಗ ಏನಾಗುತ್ತೆ, ಅವನಿಗೆ ಸ್ವಲ್ಪ ವಿದ್ಯಾವಂತನಾಗಿರಬೇಕು. ಸೊ ಈಗ ಮುಂದೆ ಪರಿಸ್ಥಿತಿ ಎಲ್ಲರೂ ಬೆಳೆದಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲೇ ಉದ್ಭವ ಆಗುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ದಾಳಿಂಬೆ ಇತ್ತು, ವಸ್ತುರದಲ್ಲಿ ದಾಳಿಂಬೆ ತೊಗೊಂಬಂದ್ರು, ಮಾರ್ಕೆಟ್ ಅಲ್ಲೇ ಉತ್ಪತ್ತಿ ಆಯಿತು. ನಮ್ಮಲ್ಲಿ ತೆಂಗು ಮಾಡ್ರು ಇಲ್ಲೇ ಮಾರ್ಕೆಟ್ ಬಂತು, ಸರ್ಕಾರನೂ ಕೂಡ ಸಹಾಯ ಮಾಡುತ್ತೆ. ಆದರೆ ಈಗಿನ ಇದರಲ್ಲಿ ಕನಿಷ್ಠ ಒಂದು 10 ಗುಂಟೆಗೆ ಮಾಡ್ಕೊಳ್ಳೋದು ಉತ್ತಮ ಸರ್. 10 ಗುಂಟೆ ಹಾಕ್ಬೋದು. 10 ಗುಂಟೆಗೆ ಸರ್ ಎಕರೆಗೆ ಒಂದು 350 ಗಿಡ ಬರುತ್ತೆ. 10 ಗುಂಟೆ ಒಂದು ನಾವು 15x15 ಈಗ ನೋಡಿ ನಾನು ಹಾಕಿದ್ದೀನಲ್ಲ, 15 ಅಡಿ ಉದ್ದ ಹಾಕಿದ್ದೀನಿ, ಈಗ ಒಂದು 12 ಅಡಿ ಹಾಕಿದ್ದೀನಿ. ಆ ಥರ ಹಾಕೋರು ಈಗ ಕನಿಷ್ಠ ಒಂದು 70 ಗಿಡ ಹಾಕ್ಬೋದು ಸರ್, ಹಾಕ್ಬೋದು. ಕನಿಷ್ಠ ಅಂದ್ರೆ ಒಂದು 70 ಗಿಡ ಅಂದ್ರೆ ಎಷ್ಟು ಹಾಕ್ಬೋದು? ಗರಿಷ್ಠ ಮ್ಯಾಕ್ಸಿಮಮ್ ಅಂದ್ರೆ 350 ಮೇಲೆ ಹೋಗದೆ ಇರೋದು ಉತ್ತಮ ಎಕರೆಗೆ. ಯಾಕೆಂದ್ರೆ ನಾವು ಅತಿಯಾಗಿ ಹೋದಾಗ ಏನಾಗುತ್ತೆ, ಬೇಗ ಪ್ರೂಮಿಂಗ್ ತೊಳುತ್ತೆ. ಮತ್ತು ಯಾವುದೇ ಒಂದು ಬೆಳೆ ಆಗಲಿ ಅತಿಯಾದಂಥ ಒಂದು ಬೆಳೆ ಒಂದಕ್ಕೊಂದು ಮರಗಳಿಗೆ ಕೂಡ್ಕೊಂಡಾಗ ಬೂದ್ರೋಗ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎರಡನೇದೇನಾಗುತ್ತೆ, ಅವನು ಕಟಾವು ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಈಗ ಆಳುಗಳೇನಾಗುತ್ತೆ, ನಡ್ಕೊಂಡು ಹೋಗ್ಬೇಕಾಗತ್ತೆ, ಸರಾಗವಾಗಿ ನಡ್ಕೊಂಡ್ಬರ್ಬೇಕಾಗತ್ತೆ. ಮತ್ತು ಮೆಕಡೋಮಿಯಾಗಿ ಎಲೆಗಳು ತುಂಬ ಮುಳ್ಳು, ಅತಿಯಾದ ಮುಳ್ಳು. ಅಂದರೆ ನಿಮ್ಗೇನಾದ್ರು ಎಲ್ಲರೂ ಟಚ್ ಆದರೆ ಕುಯ್ಕೊಳ್ಳುತ್ತೆ, ಗಾಯ ಆಗುತ್ತೆ. ಅವಾಗ ಇವ್ನಿಗೆ ಓಡಾಡೋಕ್ಕೂ ಕಷ್ಟ. ಇವನು ಅತಿಯಾಗಿ ಆಗ್ತಾಗ ಏನಾಗುತ್ತೆ, ಬೆಳೆ ಕುಯ್ಬೇಕಾದ್ರೆ ಖಂಡಿತ ಕಷ್ಟ ಆಗುತ್ತೆ ಸರ್, ಕಷ್ಟ ಆಗುತ್ತೆ. ಹೌದು, 100% ಆಗುತ್ತೆ ಸರ್. ನೀವು ಒಂದು ಎಕರೆಯಲ್ಲಿ ಎಷ್ಟು ಹಾಕಿರೋದು ಸರ್? 350 ಗಿಡ ಸರ್. ಅದೊಂದು ಐಡಿಯಲ್ ಅಲ್ವಾ? 15 ಅಡಿ ಅಂದಾಗ ಒಂದು ಏನಾಗುತ್ತೆ, ಒಂದು ಗಿಡ ಈಗ ಸುತ್ತಲೂ ಒಂದು 7 ಅಡಿ ತಗೊಳುತ್ತೆ ಅನ್ಕೊಳ್ಳೋಣ. ಅದು 7 ಅಡಿ, ಇದು 7 ಅಡಿ ತಗೊಳುತ್ತೆ. ಪ್ರೂಮಿಂಗ್ ಮಾಡಬೇಕಲ್ಲ, ಹೇಗೇನು ಅದು ಮತ್ತೆ 4 ಅಡಿಗೆ ಬರುತ್ತೆ. ಸೊ ಪ್ರೂಮಿಂಗ್ ಮಾಡಲಿಲ್ಲ ಅಂದ್ರೆ 30 ಅಡಿಗೆ. ಈಗ ತೆಂಗನ್ನು ನಾವು ಪ್ರೂಮಿಂಗ್ ಮಾಡಲ್ಲ, ಸೊ ಅದು ಹೋಗುತ್ತೆ. ಅದಕ್ಕೇನು ಮಾಡ್ತೀವಿ, ಒಂದು ತುಂಬ ದೂರ ಆಗ್ತೀವಿ. ಇದನ್ನ ನಾವು ಪ್ರತಿ ವರ್ಷ ನಾವು ಕಟಾವು ಮಾಡಿದ್ಮೇಲೆ ಪ್ರೂಮಿಂಗ್ ಮಾಡ್ತಾನೆ ಹೋಗ್ಬೇಕಾಗುತ್ತೆ. ಸೂಪರ್ ಆಗಿ ಹೇಳಿದ್ರು ಸರ್. ಸೊ ಅದು ಬೆಸ್ಟ್, ಅಷ್ಟು ಹಾಕೋದು. ಸುಮ್ಮನೆ ಅತಿ ಆಸೆಗೋಸ್ಕರ ಜಾಸ್ತಿ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ನಾನು ಮತ್ತೆ ಪ್ಲಾಂಟೇಶನ್ ಮೆಥಡ್ ಬಗ್ಗೆ ಮಾತಾಡಿದಾಗ ಅದನ್ನು ಮಾತಾಡ್ತೀನಿ ಮತ್ತೆ ಡೀಟೇಲ್ ಆಗಿ. ಸೊ ಇಷ್ಟೆಲ್ಲ ಆದಮೇಲೆ ಭೂಮಿ ಸಮತಟ್ಟಾಗಿರಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮಣ್ಣು. ಸೊ ಈಗ ಯಾವುದೊಂದು ಬೆಳೆ ಬೆಳೆಯುವಾಗ ನಾವು ಮಣ್ಣು ಹೆಂಗಿರಬೇಕು ಅಂತ ಹೇಳುವಂಥ ನೋಡಿಕೊಂಡು ಬೆಳೆ ಬೆಳಿಬೇಕು. ಹಂಗೆ ಮಾಡಲ್ಲ, ಅದು ಆಗುತ್ತೆ ಅಂತಂದೇಳಿ ಹಾಕ್ಬಿಡ್ತಾರೆ. ಸೊ ಈ ಮೆಕಡೋಮಿಯಾಗೆ ಯಾವ ಥರದ ಮಣ್ಣು ಸೂಕ್ತ? ನೀವು ನಿಮ್ಮ ಸರ್, ನನ್ನ ಇದರಲ್ಲಿ ಈಗ ನಮ್ಮ ತಿಪ್ಟೂರು, ಅರಸೀಕೆರೆ, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಕೆಂಪು ಮಣ್ಣಿದೆ. ಕೆಂಪು ಮಣ್ಣಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಮಲೆನಾಡಲ್ಲೂ ಬಂದಿದೆ. ಆಮೇಲೆ ಈ ಹೊನ್ನಾಳಿ ಈ ಕಡೆ ಭಾಗದಲ್ಲೂ ಕೂಡ ಹಾಕಿದ್ದೀವಿ. ಬ್ಲ್ಯಾಕ್ ಸಾಯಿಲಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಗಿಡ ಬರ್ತಾ ಇದೆ. ಆದರೆ ಫಸ್ಲು ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂತಲೂ ಕೂಡ ನೋಡಬೇಕಾಗತ್ತೆ. ಈಗ ಕೋಲಾರ ಭಾಗದಲ್ಲೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಮಣ್ಣು ನಮ್ಮಲ್ಲಿ 2 ರೀತಿ, 2-3 ರೀತಿ, ಮರಳು ಮಿಶ್ರಿತ ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, 3 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರೋದು. ಮರಳು ಮಣ್ಣಿಗೆ ಮತ್ತು ಇದಕ್ಕೆ ನಾವು ಆಲ್ರೆಡಿ ಬೆಳೆದಿದ್ದೀವಿ, ತೊಂದರೆ ಇಲ್ಲ. ನಾನು ಧೈರ್ಯವಾಗಿ ಮಾಡಿ ಅಂತೀನಿ, ಚೆನ್ನಾಗಿ ಬರ್ತಾ ಇದೆ. ಗಿಡಗಳು ನೋಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮಾಡಿ ಅಂತೀವಿ. ಈಗ ನಾವು ನಾರ್ತ್ ಭಾಗದವ್ರಿಗೆ ನಾವು ಕೆಲವರು ಕೊಟ್ಟಿದ್ದೀವಿ ಗಿಡಗಳು, ಇತ್ತೀಚೆಗೆ ಕೊಟ್ಟಿರೋದು. ಸೊ ಇತ್ತೀಚೆಗೆ ಕೊಟ್ಟಿರೋದ್ರಿಂದ ಆ ಬೆಳವಣಿಗೆ ಇದೆ. ಬಟ್ ಫ್ರೂಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿರಬೇಕಲ್ಲ. ಸುಮ್ಮನೆ ನಾವು ಬನ್ನಿ ಹಾಕ್ಬಿಡಿ ಅಂತ ಹೇಳೋದಲ್ಲ. ಪ್ಲಾಂಟು ಸಕ್ಸಸ್ ಆಗಿದೆ, ಬಟ್ ಫ್ರೂಟ್ ಎಷ್ಟು kg ಬರುತ್ತೆ ಅನ್ನೋದು ನೋಡಬೇಕು ಸರ್. ಬ್ಲ್ಯಾಕ್ ಸಾಯಿಲ್. ಹೌದು, ಈಗ ಶಿವಮೊಗ್ಗ ಈ ಕಡೆ ಎಲ್ಲ ಏನಿದೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬ ಚೆನ್ನಾಗಿ, ಮರಳು ಮಿಶ್ರ ಇನ್ನೂ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ರೂಟ್ಸು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಯಾವಾಗ ರೂಟ್ಸ್ ಡೆವಲಪ್ ಆಗ್ತಾ ಇದೆ, ಬಟ್ ಮರಳು ಮಿಶ್ರಿತ ಮಣ್ಣಿಗೂ ಈ ಮಣ್ಣಿಗೂ ವ್ಯತ್ಯಾಸ ಏನಂದರೆ, ಇದಕ್ಕೆ ನೀವು ಒಂದ ನೀರು ಕಟ್ಬೋದು. ನೀವು ಬೇಕಾದ್ರೆ ಪೈಪ್ನ ಹಾಕ್ಬಿಟ್ಟು ಮನಿಕೊಂಬಿಡಿ, ಹೀರ್ಕೊಳ್ಳುತ್ತೆ. ಮರಳು ಮಿಶ್ರಿತ ಮಣ್ಣಿಗೆ ಹಂಗೇನಾಗುತ್ತೆ ಅಂದರೆ, ನಾವು ಬಿಟ್ಟಾಗ ಏನಾಗುತ್ತೆ, ಗಿಡ ಸಾಯೋ ಚಾನ್ಸಸ್ ಇರುತ್ತೆ, ಬಟ್ ಗಿಡ ಚೆನ್ನಾಗಿ ಬರುತ್ತೆ. ಸೂಪರ್. ನೀವೀಗ ಬೇರೆ ದೇಶಗಳಿಗೆಲ್ಲ ಹೋಗಿದ್ದೀರಲ್ಲ, ಅಲ್ಲಿನ ಈಗ ತುಂಬ ಅದ್ಭುತವಾಗಿ ಬಂದಿರುವಂಥ ಅಂದರೆ ಮೆಕಡೋಮಿಯಾ ಬೆಳೀತಾ ಇರುವಂಥ ದೇಶ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಸರ್. ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾದಲ್ಲಿ ಮೆಕಡೋಮಿಯಾನ ಒಂದು
ಕೃಷಿ ಬೆಳೆ ಅಂತ ಅನ್ಕೊಂಡಿಲ್ಲ ಅವ್ರೊಂದು ಬಿಸ್ನೆಸ್. ತರನೇ ಈಗ ನಾವೇಗೆ ಇಲ್ಲಿ ನಾವು ಒಂದು ಕಂಪನಿನ ನಾವು ಇಲ್ಲಿ ಕಟ್ಟಿದೀವಿ, ಅವ್ರ ಮೆಕಡೋಮಿಯಾನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾವ ಮಣ್ಣಿದೆ ಸರ್, ಯಾವ ಥರದ ಸರ್ ಅಲ್ಲೆಲ್ಲ ಕಾಮನ್ನೇ ಸರ್, ಅಲ್ಲೆಲ್ಲ ರೆಡ್ ಸಾಯಿಲ್ ಮಾಮೂಲಿನೇ, ರೆಡ್ ಸಾಯಿಲ್ ಮಾಮೂಲಿ ನಮ್ಮ ಸಾಯಿಲ್ ಇದ್ರ ಥರನೇ ಇದೆ. ಬಟ್ ಇದಕ್ಕೇನಂತ ಸಾಯಿಲ್ ಡಿಫ್ರೆನ್ಸ್ ಏನು ಪ್ರಾಬ್ಲಮ್, ಏಕೆಂದ್ರೆ ಕಾಯಿಲೆನೇ ಇಲ್ಲ ಇದಕ್ಕೆ. ಒಂದು ವೇಳೆ ಈಗ ನಾವು ನಮ್ಮಲ್ಲಿ ಈಗ ನೀವು ಹೇಳಿದಂಗೆ ಕೆಲವು ಕಡೆ ಜೇಡಿ ಮಣ್ಣು ಅಂತ ಹೇಳ್ತೀವಿ, ಅಥವಾ ಏನದು ಒಂದು ಥರ ಅಂಟು ಮಣ್ಣು ಇರುತ್ತೆ. ಸೊ ಅಂಥ ಜಾಗದಲ್ಲಿ ಇದು ಸಾಧ್ಯ ಇದೆಯಾ ಸರ್? ಈ ಬೆಳೆಗೆ ಅಂತ ಅಲ್ಲ ಸರ್, ಎಲ್ಲ ಬೆಳೆಗೂ ತೊಂದರೆನೇ. ಯಾಕೆಂದ್ರೆ ರೂಟ್ಸ್ ಫಾರ್ಮನೇಷನ್ ಯಾವಾಗ ನಮಗೆ ಕಮ್ಮಿ ಆಗುತ್ತೆ, ಗಿಡ ಜೀವಂತವಾಗಿರುತ್ತೆ, ಆದರೆ ಬೆಳಿಲಿಕ್ಕೆ ಸಪೋರ್ಟ್ ಆಗ್ತಾ ಇರಲ್ಲ. ಅಂಥವ್ರಿಗೆ ನಾ ಏನಂತ ಹೇಳ್ತೀನಿ, ದಯವಿಟ್ಟು ಒಂದು ಗಿಡ ತೊಗೊಂಡೋಗಿ 1 ತಿಂಗಳು ನೋಡಬೇಕು. ಸುಮ್ಮನೆ ಬನ್ನಿ ಗಿಡ ತಗೊಳ್ಳಿ ಎಕರೆಗಟ್ಟಲೆ ಬಂಡವಾಳ ಹಾಕಿ 1-2 ಗಿಡನ ಹಾಕಿ, ಒಂದು 2 ತಿಂಗಳಲ್ಲಿ ನಿಮ್ಗೆ ಏನಾದರೂ ಅದು ಚೆನ್ನಾಗಿ ಬಂತು ಅಂದರೆ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕಲ್ಲಿ ಗೊತ್ತಾಗುತ್ತೆ ಇದು ನನ್ನ ಲ್ಯಾಂಡ್ಗೆ ಗೊತ್ತಾಗ್ಬಿಡೋದು. ಇಲ್ಲ ಸತ್ತೋಗುತ್ತೆ ಸರ್ 100%. ಪ್ಲಾಂಟ್ 2-3 ತಿಂಗಳು 3 ತಿಂಗಳು ಆ ಲ್ಯಾಂಡಲ್ಲಿ ಅದು ಜೀವಂತವಾಗಿ ತುಂಬ ಚೆನ್ನಾಗಿ ಉಳ್ಕೊಂತು ಅಂದರೆ ಗೊಬ್ಬರ ಕೊಟ್ಟು ಆರೈಕೆ ಮಾಡೋಕೆ ಹೋಗ್ಬಾರ್ದು. ಸುಮ್ಮನೆ ಹಾಕಿ ಬಿಟ್ಬಿಡಿ, ನೀವು ನೀರು ಹಾಕಿ ಬಿಟ್ಬಿಡಿ. ನೀವೇನು ಆರೈಕೆ ಮಾಡದೆ ಝೀರೋ ಕಲ್ಟಿವೇಶನ್ ಅದು ಕ್ಲೀನಾಗಿ ಬಂತು ಅಂದರೆ ಆರೈಕೆ ಮಾಡಿದ್ರೆ 100% ಡಬಲ್ ಆಗುತ್ತೆ ಅಷ್ಟೇ. ಸೂಪರ್, ಒಳ್ಳೆ. ಹೌದು ಸರ್, ಇದು ಗೊತ್ತಿರಬೇಕು. ಹೌದು, ನಾವು DAP ಕೊಟ್ಟು ಯೂರಿಯಾ ಕೊಟ್ಟು ಅದಕ್ಕೆ ಪಾಲಿ ಯೂಸ್ ಮಾಡಿ ಬಟ್ಟೆ ಹಾಕಿ ಎಲ್ಲ ಮಾಡಿ ಆರೈಕೆ ಮಾಡಿ 1 ಗಿಡಕ್ಕೆ ಮಾಡ್ತೀರಾ, 2 ಎಕರೆಗೆ ಮಾಡಿದಾಗ ಅದಕ್ಕೇನೆ ಬಿಟ್ಬಿಡಿ. ಅದಕ್ಕೆ ಅದ್ರ ಪಕ್ಕದಲ್ಲಿ ಕಳೆ ಬೆಳೆಯುತ್ತಾ, ಬೆಳಿಲಿ. ಕೊನೆ ಪಕ್ಷ ಯಾವ್ದಾದ್ರು ಹಸು ಬಾಯಿ ಆಗ್ತಾ ತಿನ್ಲಿ, ಅವಾಗ ಇನ್ನೊಂದು ಗೊತ್ತಾಗುತ್ತೆ. ಇದು ಮುರಿದ್ರು ಕೂಡ ಬರೋದು. ಈಗ ನೋಡಿ ನಮ್ಮಲ್ಲಿ 1-2 ಗಿಡ ಹಸು ಹಗ್ಗ ಕಟ್ಟಿದಾಗ ಮುರಿದಾಕ್ಬಿಟ್ಟಿತ್ತು. ಸೊ ಬೇಜಾರಾಯ್ತು, ಮುರಿದೋದ್ರೆ ಮತ್ತೆ ರಿಟರ್ನ್ ಬಂತು ಗಿಡ. ಅಲ್ಲಿಗೆ ಮೆಕಡೋಮಿ ನಾಲೆಡ್ಜ್ ಏನಂದ್ರೆ ಇದು ಮುರಿದೋದ್ರು ಕೂಡ ಬರುತ್ತೆ ರಿಟರ್ನ್. ಏಕೆಂದ್ರೆ ಇದು ಪ್ರೂಮಿಂಗ್ ಪ್ಲಾಂಟ್ ಆಗಿರೋದ್ರಿಂದ ನಾನು ಆಲ್ರೆಡಿ ಹೇಳಿದ್ದೀನಿ ಕಟ್ ಮಾಡಬೇಕು ಅಂತ. ಸೊ ಅಲ್ಲಿ ಕನ್ಫರ್ಮ್ ಏನಾಯ್ತು ಅಂದ್ರೆ ನೀವು ಇರ್ತಕ್ಕಂಥ 20 ಅಡಿ ಮರನ 10 ಅಡಿ ಕಟ್ ಮಾಡಿದ್ರೆ ಹೇಗೇನು ಬರುತ್ತೆ ಇದು. ಸೊ ಅಲ್ಲಿ ಕನ್ಫರ್ಮ್ ಕೆಲವೊಂದು ಗಿಡಗಳು ಬರಲ್ಲ, ಸತ್ತೋಗ್ತವೆ. ಇದಾಗಿಲ್ಲ ಸರ್, ಇದು ನೀವು ಮುರಿದ್ರೆ ಮತ್ತೆ ಬರುತ್ತೆ. ಒಂದ್ ವೇಳೆ ಈಗ ನೀವು ಹೇಳಿದಂಗೆ ಆ ಮಣ್ಣು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆಯಿಂದ ಮಣ್ಣು ತಂದು ಹಾಕಿ ಮಾಡಬಹುದಾ ಇದನ್ನ? ಸರ್ ಬೇರೆ ಕಡೆಯಿಂದ ಮಣ್ಣು ತಂದು ಹಾಕಿ ಮಾಡ್ಬೋದು, ರೈತನಲ್ಲಿ ಆ ಶಕ್ತಿ ಇರಬೇಕಲ್ಲ ಸರ್. ಈಗ ಏನೋ ಒಂದು ಸೋರ್ಸ್ ಆಫ್ ಇನ್ಕಮ್ ಬೇರೆ ಬರ್ತಾ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, 50 ದೊಡ್ಡ ಮಣ್ಣು ತಂದಾಕಿ ಮಾಡೋಣ ಅಂತಾರೆ. ಪಾಪ ರೈತನಿಗೆ ಇವತ್ತು ಒಂದು ಹೊತ್ತಿನ ಜೀವನ ಕಷ್ಟ ಆಗಿದೆ. ಆಗಿರ್ಬೇಕಾದ್ರೆ ನಾವು ಇದನ್ನೆಲ್ಲ ಹೇಳಿದಾಗ ಏನಾಗುತ್ತೆ, ರೈತನಿಗೆ ನಾವು ಕೋಟಿ ಆಸೆ ತೋರಿಸ್ಬಿಟ್ಟು ರೈತ ಸಾಲ ಮಾಡೋರು ಮಾಡ್ತಾನೆ, ಮಣ್ಣು ತರ್ತಾನೆ, ಬೋರು ಹಾಕಿಸ್ತಾನೆ, ಎಲ್ಲನೂ ಸೇರ್ ಮಾಡ್ತಾನೆ. ಇಳುವರಿ ಬರಲಿಲ್ಲ ಅಂದರೆ ಅದನ್ನು ನಾವು ಯೋಚನೆ ಮಾಡಬೇಕು. ನಾವು ಮಣ್ಣಿನ ಪರೀಕ್ಷೆ ಏನಾದ್ರು ಮಾಡಬೇಕಾ ಸರ್? ಆ್ಯಕ್ಚುಲಿ ಎಲ್ಲ ಬೆಳೆಗೂ ಮಾಡೋದು ಉತ್ತಮ. ನಾವು ಮೆಕಡೋಮಿಗೆ ಅಂತಲ್ಲ, ಮಣ್ಣು ಪರೀಕ್ಷೆಯನ್ನು ಸರ್ಕಾರ ಉಚಿತವಾಗಿ ಮಾಡುತ್ತೆ, 10 ರೂಪಾಯಿಗೆಲ್ಲ ಮಾಡುತ್ತೆ. ರೈತರಿಗೆ ನಾಲೆಡ್ಜ್ ಇಲ್ಲ, ನಾವೆಲ್ಲಿ ದುಡ್ಡು ಕಟ್ಟಬೇಕೇನೋ, ಲಕ್ಷಾಂತರ ರೂಪಾಯಿ ಆಗುತ್ತೇನೋ ಅಂತ ಯೋಚನೆ ಮಾಡ್ತಾರೆ. ಪ್ರತಿ ಬೆಳೆಗೂ ಅಥವಾ ಸರಾಸರಿ 1 ವರ್ಷಕ್ಕೊಂದ್ಸರಿ ಆಯಾ ಹತ್ತಿರದಲ್ಲಿರ್ತಕ್ಕಂಥ ಕೃಷಿ ಕೇಂದ್ರಗಳಿಗೆ ಹೋಗಿ ಕೊಟ್ಟರೆ 10 ರೂಪಾಯಿಗೆಲ್ಲ ಮಾಡಿಕೊಡ್ತಾರೆ. ಮಾಡಿಸೋದು ಉತ್ತಮ ಸರ್. ಸಾಯಿಲ್ ಟೆಸ್ಟ್ನ ಮಾಡಿಸ್ಲಿಲ್ಲ ಅಂದ್ರೂ ಓಕೆ, ತೊಂದರೆ ಇಲ್ಲ. ಬಟ್ ಮಾಡ್ತಿದ್ರೆ ಅವ್ರಿಗೊಂದು ಏನು ಕಡಿಮೆ ಇದೆ ಅನ್ನೋದು ಗೊತ್ತಾಗುತ್ತೆ, ನಾನು ಏನು ಹಾಕಬೇಕು ಅಂತ ಗೊತ್ತಾಗುತ್ತೆ ಸರ್. ಮಣ್ಣಿನ ವಿಚಾರಗಳು ಕಂಪ್ಲೀಟ್ ಆಯಿತು, ಭೂಮಿ ಹೆಂಗಿರಬೇಕು ಅಂತ ಹೇಳಾಯಿತು. ಇನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದು ಕ್ಲೈಮೇಟು. ಸೊ ಮೆಕಡೋಮಿಯಾಗೆ ಯಾವ ಥರದ ಕ್ಲೈಮೇಟು ಬೆಸ್ಟ್ ಸರ್? ಹೇಳಿದ್ನಲ್ಲ ಸರ್, 30 ಟೆಂಪ್ರೇಚರಿನ ಮೇಲೆ ಯಾವುದು ಹೋಗುತ್ತೋ, ಟೆಂಪ್ರೇಚರ್ 30 ಮೇಲೆ. ಈಗ ನೋಡಿ, ನಾನು ಒಂದು ಯೋಚನೆ ಮಾಡಿದ್ದೀನಿ, ಮೆಕಡೋಮಿಯಾನ ಇಷ್ಟು 5,000 10,000 ಪ್ರಪಂಚದಲ್ಲಿ ಇಷ್ಟು ರೇಟ್ ಇದೆ ಇದು ಅಂದರೆ ನಾನು ಕೂತ್ಕೊಂಡು ಯೋಚನೆ ಮಾಡಿದ್ದೀನಿ ಏನಕ್ಕೆ ಇಷ್ಟೊಂದು ರೇಟ್ ಇದೆ ಅಂತ. ಏನಕ್ಕೆ ರೇಟ್ ಇದೆ ಒಂದು ಅಂದರೆ ಇದು ಎಲ್ಲ ದೇಶದಲ್ಲೂ ಬರ್ತಾ ಇಲ್ಲ. ಮೇಯ್ನ್ ಇರೋದೇ ಇದು. ಎಲ್ಲ ದೇಶದಲ್ಲೂ ಟೊಮೊಟೊ ಬರ್ತಾ ಇದೆ 10 ರೂಪಾಯಿ kg. ಸೇಮ್ ಅದೇ ರೀತಿ ಇದೇನಾಗಿದೆ ಅಂದರೆ ಎಲ್ಲ ದೇಶದಲ್ಲೂ ಬರ್ತಾ ಇಲ್ಲ. ಆ ಥರ ಇದ್ದರೆ ಎಷ್ಟೋ ಮುಂದುವರೆದ ದೇಶಗಳು ಮೆಕಡೋಮಿ ಬೆಳಿಬೇಕಿತ್ತು. ಅಲ್ವಾ? ಮತ್ತೆ ಜಾಸ್ತಿ ರೇಟ್ ಇದೆ ಅಂತ ಹೇಳುವಾಗ ಬೆಳಿತಾರಲ್ಲ. ಎರಡನೇದು, ನಮ್ಮ ಕರ್ನಾಟಕದಲ್ಲಿ ನೀರು ಕಮ್ಮಿ ಇರ್ಬೋದು, ಬೇಜಾನ್ ನೀರು ಇರ್ತಕ್ಕಂಥ ಈಗ ಹಿಮಾಚಲ ಪ್ರದೇಶ ಸುಮಾರು ನದಿಗಳಿದೆ, ಗಂಗೆ ನರ್ವ ಈ ಥರ ಇದೆ. ಅವರು ನೀರು ಅವ್ರಿಗೆ ಅವಶ್ಯಕತೆನೇ ಇಲ್ಲ, ಆರಾಮಾಗಿ ಬೆಳಿಬೋದಿತ್ತು. ಬಟ್ ಏನಾಗಿದೆ ಇದು ಅಂದರೆ ಟೆಂಪ್ರೇಚರ್ ಇರ್ತಕ್ಕಂಥ ಜಾಗಕ್ಕೆ ಮಾತ್ರ ಬರ್ತಾ ಇದೆ. ಜಾಸ್ತಿ ನೀರು ಬೇಕಾಗಿಲ್ಲ, ಜಾಸ್ತಿ ನೀರು ಬೇಕಾಗಿಲ್ಲ. ಹಂಗಿದ್ದರೆ ನೀರೇ ಬಿಡಬಾರ್ದು. ಈ ನದಿ ಪಕ್ಕ ಇರೋಕ್ಕಂತ ಬೇಜಾನಿದ್ದಾರೆ, ಎಲ್ಲರೂ ಮಾಡ್ಬಿಡೋರು. ಇದು ಆಗ್ತಕ್ಕಂಥದ್ದು ನನಗೆ ಗೊತ್ತಿರಂಗೆ ಸರ್, ಇದು 30 ಟೆಂಪ್ರೇಚರ್ ಕ್ರಾಸ್ ಆಗಬೇಕು. ಈಗ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಕೀನ್ಯಾ, ಮೆಕಡೋಮಿ ಅತಿ ಹೆಚ್ಚಾಗಿರೋದು ಅಲ್ಲೇ. ಸೊ ಇವೆಲ್ಲ ದೇಶದ ಟೆಂಪ್ರೇಚರ್ಗಳು 35, 40, 45 ಅತಿ ಹೆಚ್ಚು ಟೆಂಪ್ರೇಚರ್ಗೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲ ಆಗುತ್ತೆ. ನಮ್ಮಲ್ಲಿ 30 ಟೆಂಪ್ರೇಚರ್ ಇದೆ, 35, 40 ಇದೆ.
ಸೊ ಅದನ್ನು ನೋಡ್ಕೊಂಡು ನಾವು ಟೆಂಪ್ರೇಚರ್ ಇರ್ತಕ್ಕಂಥ ಇದರಲ್ಲೇ ನೋಡ್ಕೊಂಡು ಮಾಡ್ಬೇಕು ಸರ್. ಓಕೆ, ವಂಡರ್ಫುಲ್. ಈಗ ನೀವು ಒಂದಷ್ಟು ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಕೊಟ್ಟಿದ್ದೀರಾ ಅಥವಾ ಬೇರೆ ಔಟ್ ಆಫ್ ಸ್ಟೇಟ್ ಕೊಟ್ಟಿದ್ದೀರಾ? ತುಂಬಾ ಕೊಟ್ಟಿದ್ದೀವಿ. ಕೇರಳ ಕೊಟ್ಟಿದ್ದೀವಿ, ಪಶ್ಚಿಮ ಬಂಗಾಳ ಕೊಟ್ಟಿದ್ದೀವಿ, ಕೇರಳ ಚೆನ್ನಾಗಿ ಬಂದಿದೆ. ಕೇರಳ ಚೆನ್ನಾಗಿ ಬಂದಿದೆ, ಕೇರಳನೂ ಚೆನ್ನಾಗಿ ಬಂದಿದೆ. ಹೌದು, ಆಂಧ್ರ ಪ್ರದೇಶ ಚೆನ್ನಾಗಿ ಬಂದಿದೆ. ಆಂಧ್ರ ಪ್ರದೇಶ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಆಂಧ್ರ ಪ್ರದೇಶ, ತಮಿಳುನಾಡು ನಮ್ದು ನಾವೆಲ್ಲ ಒಂದೇ ಬೆಲ್ಟ್ ಅಲ್ಲಿ ಇದೀವಿ ಸರ್. ಪಂಜಾಬ್ ಕೊಟ್ಟಿದ್ದೀರಾ ಸರ್? ಪಂಜಾಬ್ ಅಲ್ಲಿ ಅವರೇ ಬೆಳೆದಿದ್ದಾರೆ, ನಾವೆಲ್ಲಿ ಕೊಟ್ಟಿಲ್ಲ, ಬಟ್ ಬೆಳೆದಿದ್ದಾರೆ. ಬಂದಿದೆ ಸರ್. ಬೇರೆ ಭಾರತದ ಬೇರೆ ಯಾವ ಇದಕ್ಕಾಗುತ್ತೆ ಸರ್? ಕೆಲವು ಕಡೆ ಎಲ್ಲೂ ಯಾರು ಆಗ್ಲಿಕ್ಕಿಲ್ಲ, ಡೌಟ್ ಇದೆ ಸರ್. ಪ್ರಯತ್ನ ಕಾಶ್ಮೀರ ಸಾಧ್ಯ ಇಲ್ಲ ಸರ್. ಕಾಶ್ಮೀರದವ್ರು ಬಾದಾಮಿ ಬೆಳೆಯೋರು ಮೆಕಡೋಮಿ ಬಿಡೋರ. ಈ ಕಾಶ್ಮೀರದಲ್ಲಿ ಕೇಸರಿ ಬೆಳೀತಾ ಇದ್ದಾರೆ, ಬಾದಾಮಿ ಬೆಳೀತಾ ಇದ್ದಾರೆ, ಅಪ್ರಿಕಾಟ್ ಬೆಳೀತಾ ಇದ್ದಾರೆ. ಅಂತ ಫ್ರೂಟ್ಸ್ನೇ ಅವ್ರು ಬೆಳೆಯೋರು ನಿಜವಾಗ್ಲೂ ಮೆಕಡೋಮಿ ಆಗಂಗಿದ್ರೆ 3,000-4,000 ರೂಪಾಯಿ ಕೆಜಿ ಇದ್ದು ಎಂತಕ್ಕೆ ಅವ್ರು ಬಿಡೋರು? 100% ಮಾಡಿರೋರು ಸರ್. ಆಗ್ತಾ ಇಲ್ಲ, ಖಂಡಿತ ಆಗಿರಲ್ಲ. ಬಟ್ ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆ ಮಾಡ್ಬೋದಾ ಸರ್? ನಮ್ಮ ರಾಜ್ಯ ಎಲ್ಲಾ ಕಡೆ ಮಾಡ್ಬೋದು ಸರ್. ಚಿಕ್ಕಮಗಳೂರು ಅಥವಾ ಒಂದ್ ಸ್ವಲ್ಪ ಕೊಡಗು ಈ ಭಾಗಗಳಲ್ಲಿ ಸರ್ ಎಲ್ಲರೂ ಮಾಡ್ಬೋದು. ಪ್ಲಾಂಟ್ ಬರುತ್ತೆ, ಫಸ್ಲು ವೇರಿಯೇಷನ್ ಆಗ್ಬೋದು ಅನ್ನೋದು ನನ್ನ ಭಾವನೆ ಇದೆ. ಆಗೋ ಚಾನ್ಸ್ ಖಂಡಿತ. ಹೌದು, ಈಗ ಈ ಕಡೆ ಒಂದು 100 kg ಬಂದ್ರೆ ಈಗ ಮಾವು ಎಲ್ಲಾ ಕಡೆ ಬರ್ತಾ ಇದೆ. ಆದ್ರೆ ನಮ್ಮಲ್ಲಿ ನಮ್ಮ ಸರೌಂಡಿಂಗ್ ಅಲ್ಲಿ ಬಂದ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಕಡೆ ಬಂದಂಗೆ ಮಲೆನಾಡಲ್ಲಿ ಬರಲ್ಲ. ಮಾವು ಬರ್ತಾ ಇದೆ, ನಿಮ್ಮ ಕಡೆ ಆ ಕಡೆ ಎಲ್ಲ ಮಾವು ಬರ್ತಾ ಇದೆ, ಆದ್ರೆ ನಮ್ಮಲ್ಲಿ ಬರೋ ಫಸ್ಲು ಬರಲ್ಲ. ಈ ರೀತಿ ಜಾಕ್ ಫ್ರೂಟ್ ಅಷ್ಟೇ, ಜಾಕ್ ಫ್ರೂಟ್ ತುಂಬಾ ಬರ್ತಾ ಇದೆ, ಹಳಸು. ಬಟ್ ಹಳಸು ನಮ್ಮಲ್ಲಿ ಬರೋ ಫಸ್ಲು ಬರಲ್ಲ, ಆದ್ರೆ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಅಲ್ಲಿ ಬರ್ತಾ ಇದೆ. ಪ್ಲಾಂಟ್ ನೋಡ್ಲಿಕ್ಕೆ ಅಲ್ಲಿ ಚೆನ್ನಾಗಿದೆ, ಎಲೆ ತುಂಬಾ ತುಂಬಿರುತ್ತೆ. ಇಲ್ಲಿ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಹಾಗೆ ಇಳುವರಿ ಇಲ್ಲಿ ಚೆನ್ನಾಗಿದೆ. ಅದೇ ರೀತಿ ಇಳುವರಿನಲ್ಲಿ ವೇರಿಯೇಷನ್ ಆಗುತ್ತೆ, ಬಟ್ ಪ್ಲಾಂಟ್ ಎಲ್ಲ ಕಡೆ ಬರ್ತಾ ಇದೆ. ಬಟ್ ಈಗ ಪ್ಲಾಂಟ್ ಅಂತ ಹೇಳಿ ಬಂದಾಗ್ಲೂ ನಾನು ಕೇಳಿದೆ, ಈಗ ಮಲೆನಾಡು ಅಂತ ಹೇಳ್ತೀವಿ, ಸಿಕ್ಕಾಪಟ್ಟೆ ಮಳೆ ಬೀಳುವಂತ ಪ್ರದೇಶ. ಸೊ ಅಲ್ಲೂ ಕೂಡ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ, ಗಿಡನೂ ಬಂದಿದೆ, ಕೆಲವು ಕಡೆ ಫ್ರೂಟ್ಸು ಬಂದಿದೆ ಸರ್. ಮಲೆನಾಡು ಬಂದಿದೆ, ಬಾಳೆಹೊನ್ನೂರು ಆ ಕಡೆ ಎಲ್ಲ ಬಂದಿದೆ. ಈ ಕಡೆಗೆ ಬೀದರ್, ಗುಲ್ಬರ್ಗ, ರಾಯಚೂರು ತುಂಬಾ ಹೀಟ್ ಇರುವಂತ ಅಥವಾ ತುಂಬಾ ಸರ್ ರಾಯಚೂರಿಗೆ ನಾವು ಗಿಡ ಕೊಟ್ಟಿದ್ದೀವಿ, ಬಟ್ ಅವರು ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ರಾಯಚೂರು ಗಿಡ ತಗೊಂಡೋಗಿದ್ದಾರೆ, ಗಿಡ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಕೊಪ್ಪಳ, ಕುಷ್ಟಗಿ ಕಡೆನೂ ಕೊಟ್ಟಿದ್ದೀವಿ. ಇನ್ನು ಫ್ರೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಿಲ್ಲ ಸರ್. ಗಿಡ ಚೆನ್ನಾಗಿ ಬಂದಿದೆ. ನೀವು ಇಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಕೊಟ್ಟಿದ್ದೀರಲ್ಲ? ಕೊಟ್ಟಿದ್ದೀವಿ ಸರ್. ಎಲ್ಲಾ ಕಡೆಯೂ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ. ಗಿಡ ಚೆನ್ನಾಗಿ ಬರ್ತಾ ಇದೆ. ಯಾರು ಚೆನ್ನಾಗಿ ಬಂದಿಲ್ಲ ಅಂತ ಇಲ್ಲ ಸರ್, ಇದು ಒರಟು ಗಿಡ ಇದು. ಯಾಕೆ ನಾನು ಕೇಳಿದೆ ಅಂದ್ರೆ, ಈಗ ಎಲ್ಲಿ ಚೆನ್ನಾಗಿ ಬಂದಿಲ್ಲ ಅಂತಿದ್ರೆ ಅಲ್ಲಿನವರು ಟ್ರೈ ಮಾಡೋದು ವೇಸ್ಟ್, ಸುಮ್ಮನೆ ವೇಸ್ಟ್. ಪ್ರಯತ್ನ ಪಡೋದು ತುಂಬಾ ತೊಂದರೆ ಅಲ್ವಾ? ಏನಿದು 10 ರೂಪಾಯಿ 5 ರೂಪಾಯಿ ಗಿಡ ಆದ್ರೆ ನಾವು ಪ್ರಯತ್ನ ಪಡಿ ಸರ್ ಇರ್ಲಿ ಅನ್ಬೋದು. ಅದರಿಂದ 1 ಗಿಡ 2 ಗಿಡ ಹಾಕಿ ಆ ಥರ ನಿಮ್ಗಿದ್ದಾಗ ಅಲ್ಲಿ ಯಾರಾದ್ರೂ ಹಾಕಿದ್ರೆ ಅಥವಾ ಕೊಟ್ಟಿದ್ರೆ ಓಕೆ, ನಾನೇ ಬೇಕಾದ್ರೆ ಹೇಳ್ತೇನೆ. ಸೊ ಅವಾಗ ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲಾದ್ರೆ ದಯವಿಟ್ಟು ಮಾಡದೇ ಇರೋದು. ಬಟ್ ಒಂದಂತೂ ನಿಜ, ಕ್ಲೈಮೇಟ್ಗೆ ಅನುಗುಣವಾಗಿ ಇಳುವರಿ ಚೇಂಜ್ ಆಗೋ ಚಾನ್ಸ್ ಖಂಡಿತ ಇದೆ ಸರ್, ಖಂಡಿತ ಇದೆ. ಮೆಕಾಡೇಮಿಯಾ ಕೃಷಿ ಮಾಡೋದಕ್ಕೆ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು ಹಾಗೂ ಎಲ್ಲೆಲ್ಲಿ ಈ ಕೃಷಿ ಮಾಡಬಹುದು ಅನ್ನೋದನ್ನ ಮಂಜುನಾಥ್ ಅವರು ತಿಳಿಸ್ಕೊಟ್ರು. ನೀವು ಕೂಡ ಮೆಕಾಡೇಮಿಯಾ ಕೃಷಿ ಮಾಡಬೇಕು ಅಂದ್ರೆ ಈ ಕೃಷಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.